ಚುನಾವಣೆ ಆಗಿದ್ರಲ್ಲ, ಎಲ್ಲ ಒಂದು 3 ಜನ ಅಧ್ಯಕ್ಷ ಆಗಿದ್ರು. ನಾಗರಾಜ್ ಅವರು ಹಿರಿಯ ನಿರ್ದೇಶಕರು. ಹಿಂದೆ ನಮ್ಮ ತಂದೆ ತಾಲೂಕು ಪಂಚಾಯತ್ ದೊಡ್ಡರಾಮೇಗೌಡ ಕಾಲದಲ್ಲಿ ರಾಜಕೀಯ ಮಾಡ್ಕೊಂಡು ಬಂದಿದ್ರು. ಆದರೆ ಯಾವುದೂ ಅಧಿಕಾರ ಆಸೆ ಪಟ್ಟಿರಲಿಲ್ಲ, ಅವ್ರು ಯಾವುದೂ ಆಗಿರಲಿಲ್ಲ. ಈಗ ಎಲ್ಲ ನಿರ್ದೇಶಕರು ಮತ್ತು ಮುಖಂಡರು ಎಲ್ಲ ಸೇರಿ ನೀವು ಸ್ವಲ್ಪ ದಿವಸ ಈ ಸಂಘಕ್ಕೆ ನೀವು ಅಧ್ಯಕ್ಷ ಆಗಬೇಕು ಅಂತ ಎಲ್ಲ ಕೇಳ್ಕೊಂಡು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಸಂಘದ ಏಳಿಗೆಗೆ ಶ್ರಮವಹಿಸಿ ಕೆಲಸ ಮಾಡಿ ಅಂತೇಳಿ 5 ಜೊತೆ ಮತ್ತು ನಿರ್ದೇಶಕರೆಲ್ಲ ಸಹಾಯ ಮಾಡಿ ಅವರ ಸಹಕಾರ ಕೊಟ್ಟು ಕೆಲಸ ಮಾಡಿ ಅಂತ ಅಧ್ಯಕ್ಷರು ಮಾಡೋರು. ನಿಮ್ಮ ಹೆಸರೇನಣ್ಣ? ಚಂದ್ರು ಅಂತ ಕೆಂಪೇಗೌಡರು. ಸರಿ ಸರಿ. ಇವರು ಇವತ್ತೇನು ಈ ದಿನ ನಮ್ಮ ನಾಗರಾಜ್ ಅವರಿಗೆ ಇಡೀ ವರ್ಕೋಡು ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ನಿರ್ದೇಶಕರು ಹಾಗೂ ಮಾಜಿ ನಿರ್ದೇಶಕರುಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಗ್ರಾಮ ಪಂಚಾಯತಿ ಮೆಂಬರ್ಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಎಲ್ಲ ಒಮ್ಮತದಿಂದ ನಮ್ಮ ಎಲ್ಲರಿಗೂ ಈ ಹಿರಿಯರಾದಂತಹ ನಮ್ಮ ನಾಗರಾಜ ಗೌಡರಿಗೆ ಇವತ್ತು ಅಧ್ಯಕ್ಷ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಅವಿರೋಧವಾಗಿ ಇವತ್ತು ಆಯ್ಕೆ ಮಾಡಿ ಇವತ್ತು ಏನು A+ ಸೊಸೈಟಿ ಆಗಿದೆ ಅದನ್ನು ಇನ್ನಷ್ಟು ಮುಂದುವರಿಸಿಕೊಂಡು ಪ್ರತಿ ಗ್ರಾಮಕ್ಕೆ, ನಮ್ಮ 5 ಗ್ರಾಮಕ್ಕೆ ಪ್ರತಿ ರೈತರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಅವ್ರಿಗೆ ಕೇಳ್ಕೊಂಡು ಅವ್ರಿಗೇನು ಶುಭಾಶಯನ ಕೊಡ್ತಾ ಇದ್ದೀನಿ. ನಿಮ್ಮ ಹೆಸರು ಸರ್? ಕಾಂಗ್ರೆಸ್ ಯುವ ಮುಖಂಡ. ನಮ್ಮ ವರ್ಕೋಡು ಗ್ರಾಮದ ಕೃಷಿ ಮತ್ತು ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗರಾಜ್ ಅವರು ನಮ್ಮ ಸಂಘದ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಸಂಘಕ್ಕೆ ಸುಮಾರು 20-25 ವರ್ಷದಿಂದ ಶ್ರಮ ವಹಿಸಿದ್ದಾರೆ. ಇವರಿಗೆ ನಾವು ಅಧ್ಯಕ್ಷ ಸ್ಥಾನ ಕೊಡಲೇಬೇಕು ಅಂತ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಗಳು ಮಾತಾಡಿ ಇವರಿಗೆ ನೂತನವಾಗಿ ಅಧ್ಯಕ್ಷ ಸ್ಥಾನ ವಹಿಸಿದ್ದೀವಿ. ನೀವು ಇನ್ನು ಮುಂದೆ ಇಲ್ಲಿ ಯಾವುದೇ ಸಹಕಾರ ಸಂಘಗಳಲ್ಲಿ ಯಾವುದೇ ಲೋನ್ ಆಗಲಿ ಏನೇ ಆಗಲಿ ಎಲ್ಲ ಸದಸ್ಯರುಗಳಿಗೂ ಸಮನಾಗಿ ಹಂಚಿ ಈ ಸಂಘವನ್ನು ಉನ್ನತ ಮಟ್ಟಕ್ಕೆ ತಗೊಬರ್ಬೇಕು ಅಂತ ನೀವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಹೆಸರು ಮೇಡಮ್?